ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋಲಿ ನೋಡ್ತಾ ಇದ್ದಾರೆ. ನನ್ನ ಮುಂದೆ ಒಂದು ದೊಡ್ಡ ಬಾಕ್ಸ್ ಇರುವಂಥದ್ದು ಈ ಒಂದು ಇನ್ಫಿನಿಟಿ ಬೈ ಹಾರ್ಮನ್. ಏನಪ್ಪ ಇದು ಹಾರ್ಮನ್ ಅಂತ ಕೇಳ್ತಾ ಇದ್ದಾರೆ. ನಿಮಗೆ JBL ಗೊತ್ತಿರ್ಬೋದು, AKG ಇವೆಲ್ಲ ಆ್ಯಕ್ಚುಲಿ ಹಾರ್ಮನ್ ಕಂಪ್ನಿಯದ್ದೇ ಆಗಿರುವಂಥದ್ದು ಬ್ರ್ಯಾಂಡ್. ಆ್ಯಕ್ಚುಲಿ ಹಾರ್ಮನ್ ಯಾವುದಪ್ಪ ಅಂತಂದರೆ ಸ್ಯಾಮ್ಸಂಗ್ ಕಂಪ್ನಿ. ಹೌದು, ಸ್ಯಾಮ್ಸಂಗಿಂದ ಹಾರ್ಮನ್, JBL ಹಾರ್ಮನ್ದು, AKG ಹಾರ್ಮನ್ದು, ಈ ಇನ್ಫಿನಿಟಿ ಕೂಡ ಸ್ಯಾಮ್ಸಂಗಿಂದ. ಸೊ ಈ ಒಂದು ಮೆಗಾ ಅನ್ಬಾಕ್ಸಿಂಗ್ ಇದರಲ್ಲಿರುವಂಥದ್ದು ಏನಪ್ಪ ಅಂತ ಅಂದರೆ, ಓಪನ್ ಮಾಡ್ತೀನಿ, ನಿಮಗೆ ಗೆಸ್ ಮಾಡಿರ್ತೀರ ಆಲ್ಮೋಸ್ಟು. ಸೊ ಓಪನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ಗೆ ಅದಕ್ಕೂ ಫಾಲೋವನ್ನು ನೀವು ಮಾಡ್ಬೋದು. ಈಗಲೇ ಮಾಡಿ. ಬನ್ನಿ ಈ ಒಂದು ಮೆಗಾ ಬಾಕ್ಸನ್ನು, ಇನ್ಫಿನಿಟಿ ಬಾಕ್ಸನ್ನು ಓಪನ್ ಮಾಡೋಣ. ನೋಡ್ತಾ ಇದ್ದೀರಾ, ಹ್ಯೂಜ್ ಬಾಕ್ಸ್ ಅಂತ ಹೇಳ್ಬೋದು ಒಂದು ರೀತಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಟಡಾ ನೋಡ್ತಾ ಇದ್ದೀರಾ ನೀವು. ಈ ಕಡೆ ನಮ್ಮ ಕ್ಯಾಮ್ರಾದಲ್ಲಿ ಈ ಕಡೆ ನಿಮಗೆ ಓವರ್ ದ ಇಯರ್ ಹೆಡ್ಫೋನ್ ಸಿಗ್ತಿರುವಂಥದ್ದು, ಇನ್ ಇಯರ್ ಹೆಡ್ಫೋನ್ಸು, ಮತ್ತು ಈ ಕಡೆ ಬ್ಲೂಟೂತ್ ಸ್ಪೀಕರ್ ಇರುವಂಥದ್ದು. ಇಲ್ಲಿ ಇದು ಗ್ಲೈಡ್ 500 ಅಂತೆ ಒಂದು ಮಾಡೆಲ್ ಹೆಸರು. ಇದು ಬಂದ್ಬಿಟ್ಟು ಗ್ಲೈಡ್ 100. ಇದು ಇನ್ ಇಯರ್ ಬ್ಲೂಟೂತ್, ಎಲ್ಲ ಬ್ಲೂಟೂತ್ ಇದರಲ್ಲಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಫೋನ್ಗಳು ಸಹ ಐ ಎಂಡಲ್ಲಿ ಹೆಡ್ಫೋನ್ ಜಾಕೆ ಇರಲ್ಲ. ಸೊ ನಾವು ಬ್ಲೂಟೂತ್ ವೈರ್ಲೆಸ್ ಹೆಡ್ಫೋನ್ಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಅದರಿಂದ ಈ ಒಂದು ಮೆಗಾ ಅನ್ಬಾಕ್ಸಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಡೆ ಇರುವಂಥದ್ದು ನೋಡ್ತಾ ಇದ್ದೀರಾ, ಈ ಒಂದು ಫಜ್ 100 ಅಂತ ಇದೊಂದು ಬ್ಲೂಟೂತ್ ಸ್ಪೀಕರ್ ಇದಾಗಿರುವಂಥದ್ದು. ಈ ಮೂರನ್ನು ಇವತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬಂದುಬಿಟ್ಟು ನಾನು ಈ ಒಂದು ಮಧ್ಯದಲ್ಲಿರುವಂಥ ಗ್ಲೈಡ್ 100 ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಕೊಂಬಿಡಿ, ಸಖತ್ತಾಗಿದೆ. ಒಂಥರ ಪ್ಯಾಕೇಜ್ ಒಂದು ರೀತಿ. ಇದಿಷ್ಟನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ನಾನು ಇದೀಗ ಈ ಒಂದು ಇನ್ಫಿನಿಟಿ ಗ್ಲೈಡ್ 100 ಈ ಒಂದು ಬ್ಲೂಟೂತ್ ಇನ್ ಇಯರ್ ಹೆಡ್ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಕೆಳಗಡೆ ಒಂದು ಸ್ಟಿಕ್ಕರ್ ನೀಡಿದರೆ. ಇದನ್ನು ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು, ನಿಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಇದರೊಳಗಡೆ ಒಂದು ಸಣ್ಣ ಒಂದು ಯೂಸರ್ ಮ್ಯಾನ್ಯುಯಲ್ ನೀಡಿರುವಂಥದ್ದು. ಯೂಸರ್ ಮ್ಯಾನ್ಯುಯಲ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ. ಇವರ ಬ್ರ್ಯಾಂಡಿಂಗ್ ಇದನ್ನೆಲ್ಲ ಕೊಟ್ಟಿದ್ದಾರೆ, ಏನೇನು ಬ್ರ್ಯಾಂಡಿಂಗ್ ಇದೆ ಇವ್ರದ್ದು ಅಂತ. ಸೊ ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ವಾರಂಟಿ ಕಾರ್ಡ್ ಸಹ ಇದೆ ಆಗಿರುವಂಥದ್ದು. ನಿಮಗೆ ಬ್ಲೂಟೂತ್ ಈ ಒಂದು ಇಯರ್ಫೋನ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಚಾರ್ಜಿಂಗ್ ಒಂದು ಕೇಬಲ್ ನೀಡಿದ್ದಾರೆ. ಇದು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಮತ್ತು ಎಕ್ಸ್ಟ್ರಾ ಬಡ್ಸ್ಗಳನ್ನು ನೀಡಿದ್ದಾರೆ. ಇದ್ರ ಜೊತೆಗೆ ನೋಡ್ತಾ ಇದ್ದಾರೆ ನಿಮಗೆ ಈ ಒಂದು ಹೆಡ್ಫೋನ್ಸ್. ಇನ್ನೇ ಒಂದು ಇನ್ಫಿನಿಟಿ ಗ್ಲೈಡ್ 100ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಒಂದು ರೀತಿ ಡೀಸೆಂಟ್ ಬಿಲ್ಡ್ ಕ್ವಾಲಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲಾಸ್ಟಿಕ್ ಬಿಲ್ಡ್ ಆಗಿರುವಂಥದ್ದು. ವೈರ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮ್ಯಾಗ್ನೆಟ್ನ ಸಹ ಇಟ್ಟಿರುವಂಥದ್ದು ತುಂಬ ಒಳ್ಳೆಯ ವಿಷಯ. ಮತ್ತು ಇದರಲ್ಲಿ ವಾಲ್ಯೂಮ್ ಅಪ್ ಬಟನ್ ಮತ್ತು ಒಂದು ಪಾಸ್ ಪ್ಲೇ ಬಟನ್ ಸಹ ಇರುವಂಥದ್ದು. ಮತ್ತು ನಿಮಗೆ ಚಾರ್ಜ್ ಮಾಡೋದಕ್ಕೆ ಒಂದು ಪೋರ್ಟನ್ನು ಸಹ ಇಲ್ಲಿ ಮೈಕ್ರೋ USB ಪೋರ್ಟ್ನ ಸಹ ನೀಡಲಾಗಿರುವಂಥದ್ದು. ಮತ್ತು ಮೈಕ್ರೋಫೋನ್ ಸಹ ಇದರಲ್ಲಿರುವಂಥದ್ದು. ನಿಮಗೆ ಇದರಲ್ಲಿ ಸೌಂಡ್ ಕ್ಲಾರಿಟಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಈ ಪ್ರೆಸೆನ್ಸ್ಗೆ ಒಂದು ಒಳ್ಳೆಯ ಕ್ಲಾರಿಟಿ ಸೌಂಡ್ ನಿಮಗೆ ಇದ್ರಲ್ಲಿ ಸಿಗ್ತಾ ಇರುವಂಥದ್ದು. ಬೇಸ್ ಒಂದು ಕ್ರೇಜಿ ಆಗಿದೆ. ಇದು ಡೀಪ್ ಬೇಸ್ ಇದರಲ್ಲಿರುವಂಥದ್ದು. ಡೀಪ್ ಬೇಸ್ ಅಂದರೆ ಏನು ಅಂತ ನಿಮಗೆ ಕೊನೆಗೆ ತಿಳಿಸ್ಕೊಡ್ತೀನಿ. ನಾನು ಏನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಎಲ್ಲ 3 ಡಿವೈಸ್ಗಳಲ್ಲೂ ಸಹ ಇದು ಡೀಪ್ ಬೇಸ್ ಇರುವಂಥದ್ದು. ನೀವು ಡೀಪ್ ಬೇಸನ್ನು ಎನೇಬಲ್ ಮಾಡ್ಕೊಬೋದು. ಯಾವ ರೀತಿ ಮೇಲ್ ಮಾಡ್ಕೊಳ್ಳೋದು ಅಂತಂದರೆ ಜಸ್ಟ್ ವಾಲ್ಯೂಮ್ ಅಪ್ ಮತ್ತು ವಾಲ್ಯೂಮ್ ಡೌನ್ ಬಟನ್ನ ಒಟ್ಟಿಗೆ ಪ್ರೆಸ್ ಮಾಡ್ಕೊಂಡ್ರಿ ಅಂತಂದರೆ ಒಂದು ಹೊಸ ಮೋಡ್ ಆನ್ ಆಗುತ್ತೆ. ಡೀಪ್ ಬೇಸ್ ಎನೇಬಲ್ ಆಗುತ್ತೆ. ಅದರಲ್ಲಿ ಕಿತ್ತೋಗಿರೋ ಥರ ಸೌಂಡ್ ಬರುತ್ತೆ, ಹೆವಿ ಸೌಂಡ್ ಬರುತ್ತೆ. ನಿಮಗೆ ಬೇಸ್ ನಿಮ್ಗೆ ಕಡಿಮೆ ಆಗಿದೆ ಅಂತಂದ್ರೆ ಅದನ್ನು ಎನೇಬಲ್ ಮಾಡ್ಕೊಬೋದು. ಕ್ಲಾರಿಟಿ ಒಂದು ಡೀಸೆಂಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೇ ಒಂದು ಇಯರ್ಫೋನ್ನ ಬ್ಯಾಟರಿ ಬಗ್ಗೆ ಕೇಳ್ತಾ ಇದ್ದಾರೆ ಅಂದರೆ, ಒಂದು ಇಯರ್ಫೋನ್ ಒಂದು ಚಾರ್ಜಿಗೆ ಸುಮಾರು 6 ರಿಂದ 7 ಗಂಟೆಗಳ ಕಾಲ ಈ ಒಂದು ಮ್ಯೂಸಿಕ್ ಪ್ಲೇ ಬ್ಯಾಕನ್ನು ಕೊಡುತ್ತೆ. ಒಂದು ರೀತಿ ತುಂಬ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇನ್ನು ಬೆಲೆಯನ್ನು ಕೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಇಯರ್ಫೋನ್ಗೆ ₹1299 ಆಗ್ತಿರುವಂಥದ್ದು. ಈ ಒಂದು ಪ್ರೆಸೆನ್ಸ್ಗೆ ಒಂದು ಒಳ್ಳೆಯ ಇಯರ್ಫೋನ್ ಆಗಿರುವಂಥದ್ದು. ನನಗೆ ಆರಾಮಾಗಿ ಸಜೆಸ್ಟ್ ಮಾಡ್ತೀನಿ. ಒಂದು ಒಳ್ಳೆಯ ಬ್ರ್ಯಾಂಡ್ ಇದಾಗಿದೆ. ಸೊ ಒಂದು ಒಳ್ಳೆಯ ಡೀಲ್ ಇದಾಗಿರುವಂಥದ್ದು. ಸೊ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಬ್ಲೂಟೂತ್ ಸ್ಪೀಕರ್. ಹೌದು, ಈ ಒಂದು ಇನ್ಫಿನಿಟಿ ಹಾರ್ಮನ್ ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಅನ್ಬಾಕ್ಸ್ ಮಾಡೋಣ. ಇದೀಗ ನೋಡ್ತಾ ಇದ್ದೀರಾ, ಈ ಒಂದು ಬಾಕ್ಸನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನಿಮಗೆ ಓಪನ್ ಮಾಡಿದ್ರೆ ಮೇಲ್ಗಡೆ ಈ ರೀತಿ ಕಾಣ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ ನೀವು. ಮೇಲ್ಗಡೆ ಒಂದು ಚಾರ್ಜಿಂಗ್ ಕೇಬಲನ್ನು ನೀಡಿದ್ದಾರೆ. ಅದನ್ನು ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ ಒಂದು ನಿಮಗೆ ದಾರ, ಅಂದರೆ ಇಲ್ಲಿ ಮೇಲ್ಗಡೆ ಒಂದು ಜಾಗ ಕೊಟ್ಟಿರ್ತಾರಲ್ಲ ಅನ್ನೇ ತಗೊಳ್ಳೋದಕ್ಕೆ ದಾರ, ಈ ಒಂದು ಬ್ಲೂಟೂತ್ ಸ್ಪೀಕರ್. ಅದನ್ನು ಬಿಟ್ಟರೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ ನಿಮಗೆ ಸಿಗ್ತಾ ಇರುವಂಥದ್ದು. ಯೂಸರ್ ಮ್ಯಾನ್ಯುಯಲ್ ನಿಮಗೆ ನೋಡ್ತಾ ಇದ್ದೀರಾ ಈ ರೀತಿ ಇರುವಂಥದ್ದು ಯೂಸರ್ ಮ್ಯಾನ್ಯುಯಲ್ಲು. ಮತ್ತು ವಾರಂಟಿ ಕಾರ್ಡ್ ಸಹ ಇದಾಗಿರುವಂಥದ್ದು. ನಿಮಗೆ ಮೇಲ್ಗಡೆ ಒಂದು ವಾಲ್ಯೂಮ್ ಬಟನ್ನು ಮತ್ತು ವಾಲ್ಯೂಮ್ ಅಪ್ ಮತ್ತು ಡೌನ್ ಬಟನ್ ಇರುವಂಥದ್ದು. ಪವರ್ ಬಟನ್ ಇದೆ ಮತ್ತು ಪ್ಲೇ ಪಾಸ್ ಬಟನ್ ನಿಮಗೆ ಇಲ್ಲಿರುವಂಥದ್ದು. ಇಲ್ಲಿ ಮೇಲ್ಗಡೆ ದಾರ ಹಾಕೋದಕ್ಕೆ ಇದನ್ನು ಜಾಗವನ್ನು ಇಡಲಾಗಿರುವಂಥದ್ದು ನೋಡ್ತಾ ಇದ್ದೀರಾ. ಇನ್ನು ಇದರಲ್ಲಿ ನಿಮಗೆ ಆಡಿಯೋ ಜಾಕನ್ನು ಸಹ ಹಾಕ್ಬೋದು. ನೋಡ್ತಾ ಇದ್ದೀರಾ, ಆಕ್ಸ್ ಕೇಬಲ್ ಮತ್ತು ಆಡಿಯೋ ಜಾಕನ್ನು ಸಹ ನೀವು ಕನೆಕ್ಟ್ ಮಾಡ್ಕೊಬೋದು. ನೀವೇನಾದರೂ ಇದನ್ನು ಜಾಕ್ ಮುಖಾಂತರ ನೀವು ಮೊಬೈಲ್ಗಾರ ಕನೆಕ್ಟ್ ಮಾಡೋ, PC ಗಾರ ಕನೆಕ್ಟ್ ಮಾಡ್ಕೊಂಡು ತುಂಬ ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಸೊ ಓವರಾಲ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಒಳ್ಳೆಯ ಬಿಲ್ಡ್ ಕ್ವಾಲಿಟಿ ಇದಾಗಿರುವಂಥದ್ದು. ರಬ್ಬರಿ ಫೀಲ್ ನಿಮಗೆ ಇದು ನೋಡೋಕೆ ಸಿಗ್ತಾ ಇರುವಂಥದ್ದು, ರಬ್ಬರಿ ಫೀಲ್ ಕೊಡುತ್ತೆ ನಿಮಗೆ. ಇದಿಷ್ಟೇ ಅಲ್ಲ, ಒಂದು ಬ್ಲೂಟೂತ್ ಸ್ಪೀಕರ್ನಲ್ಲಿ ಮೈಕ್ರೋಫೋನ್ ಸಹ ಇರುವಂಥದ್ರಿಂದ ಫೋನ್ ಬಂತು ಅಂದರೆ ಇದರಲ್ಲೇ ಆರಾಮಾಗಿ ಮಾತಾಡ್ಕೊಂಡು ಒಂದು ರೀತಿ ತುಂಬ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಬ್ಲೂಟೂತ್ ಸ್ಪೀಕರ್ನ ಸೌಂಡ್ ಕ್ವಾಲಿಟಿ ಬಗ್ಗೆ ಕೇಳ್ತಾ ಇದ್ದೀರಾ ಅಂದರೆ ನೋಡೋದಕ್ಕೆ ಮಾತ್ರ ಈ ಸಣ್ಣದಾಗಿದೆ, ಸೌಂಡ್ ಅಂತೂ ಕಿತ್ತೂರು ಥರ ಬರುತ್ತೆ. ಹೆವಿ ಅಂದರೆ ಹೆವಿ, ಜಾಸ್ತಿ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲೂ ಸಹ ಒಂದು ಡೀಪ್ ಬೇಸ್ ಇರುವಂಥದ್ದು. ನೀವು ವಾಲ್ಯೂಮ್ ಅಪ್ ಡೌನ್ ಇಟ್ಕೊಂಡ್ರೆ ಡೀಪ್ ಬೇಸ್ ಆನ್ ಆಗುತ್ತೆ, ಇನ್ನೂ ಹೆವಿಯಾಗಿ ಸೌಂಡ್ ಕ್ಲಿಯರ್ ಶುರುವಾಗುತ್ತೆ. ಹಂಗೆ ಡಗಡಗಡ ಅಂತ ಇರುತ್ತೆ ಫುಲ್ ಸೌಂಡು. ಸೊ ಸೌಂಡ್ ಸಖತ್ತಾಗಿದೆ ಮಾತ್ರ. ಇದನ್ನು ನಿಮಗೆ ಇದರಲ್ಲಿ ಇಲ್ಲಿ ಪ್ಲೇ ಮಾಡೋದ್ರೆ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ನಿಮಗೆ ಮೈಕ್ ಇರೋದ್ರಿಂದ. ಸೊ ಹೆವಿ ನಾನಂತೂ ಹೇಳ್ತೀನಲ್ಲ, ಸಖತ್ತಾಗಿದೆ. ಆರಾಮಾಗಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದರ ಒಂದು ಬೆಲೆಯನ್ನು ನೀವು ಕೇಳ್ತಾ ಇದ್ದೀರಾ ಅಂತಂದರೆ ಇದಕ್ಕೆ 1399 ರೂಪಾಯಿ ಅಂದರೆ 1400 ರೂಪಾಯಿ ಆಗ್ತಾ ಇರುವಂಥದ್ದು ಈ ಒಂದು ಪ್ರೈಸ್. ಇದು ಕೂಡ ತುಂಬ ಚೆನ್ನಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಬ್ರ್ಯಾಂಡಿಂದ ಒಂದು ಒಳ್ಳೆಯ ಮೂವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ರೀತಿ ಕಾಂಪಿಟೇಟಿವ್ ಪ್ರೈಸಲ್ಲಿ ಈ ಒಂದು ಬ್ಲೂಟೂತ್ ಸ್ಪೀಕರ್ನ ತೊಗೊಂಡ್ಬರ್ತಾ ಇರುವಂಥದ್ದು ತುಂಬ ಚೆನ್ನಾಗಿದೆ. ನೀವು ಆರಾಮಾಗಿ ತೊಗೊಬೋದು. ಬಿಲ್ಡ್ ಕ್ವಾಲಿಟಿ ನಾವು ಇಷ್ಟ ಆಯ್ತು ನನಗೆ. ಆಲ್ರೌಂಡರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೊಂದರಲ್ಲಿ ಈ ಒಂದು 3.5 ಹೆಡ್ಫೋನ್ ಜಾಕ್ನೇ ಇಟ್ಟಿರಲ್ಲ ಒಂದೊಂದು ಬ್ಲೂಟೂತ್ ಸ್ಪೀಕರ್. ಇದರಲ್ಲಿ ಎಲ್ಲ ಆಕ್ಸ್ ಕೇಬಲ್ ಇದೆ. ಈ ಒಂದು 3.5 ಹೆಡ್ಫೋನ್ ಜಾಕ್ ಇರುವಂಥದ್ದು, ಎರಡು ಟೂ ವೇ. ನೀವು ಬ್ಲೂಟೂತಿಂದ ಕೂಡ ಕನೆಕ್ಟ್ ಮಾಡ್ಕೊಬೋದು, ಹೆಡ್ಫೋನು ಸಹ ಹಾಕ್ಬೋದು. ಅಂದರೆ ತುಂಬ ಒಳ್ಳೆ ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ನಂತರ ಇದೀಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಒಂದು ಗ್ಲೈಡ್ 500 ಓವರ್ ದ ಇಯರ್ ಹೆಡ್ಫೋನ್ಸ್ ಇದಾಗಿರುವಂಥದ್ದು. ಇದಂತೂ ಹೆವಿ, ನೋಡೋದಕ್ಕೆ ಲುಕ್ ವೈಸ್ ನಿಮಗೆ ನೋಡ್ತಾ ಇರ್ಬೋದು, ಈ ರೀತಿ ಕಾಣ್ತಾ ಇದೆ ನಿಮಗೆ. ಇದೀಗ ನಾನು ಅನ್ಬಾಕ್ಸ್ ಮಾಡ್ತೀನಿ ಇದನ್ನು. ನೋಡ್ತಾ ಇದ್ದಾರೆ ನಿಮಗೆ ಈ ಒಂದು ಬಾಕ್ಸ್ ಈ ಥರ ನೋಡೋಕೆ ಸಿಗ್ತಾ ಇರುವಂಥದ್ದು. ನಿಮಗೆ ಇದರೊಳಗೆ ಯೂಸರ್ ಮ್ಯಾನ್ಯುವಲ್ ನೋಡ್ತಾ ಇದ್ದಾರೆ. ಇಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್ನ ನೀಡಿದ್ದಾರೆ. ಇದರೊಳಗೆ ಯೂಸರ್ ಮ್ಯಾನ್ಯುವಲ್ ಮತ್ತು ಒಂದು ಡಾಟಾ ಕೇಬಲ್ನ ಇದರೊಳಗೆ ನೀಡಿರುವಂಥದ್ದು ನೋಡ್ತಾ ಇದ್ದೀರಾ. ಇದು ಕೂಡ ಒಂದು ಮೈಕ್ರೋ USB ಡಾಟಾ ಕೇಬಲ್ ಸಣ್ಣದು ಮತ್ತು ಯೂಸರ್ ಮ್ಯಾನ್ಯುವಲ್ ಸಹ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಇನ್ನೊಂದು ಗ್ಲೈಡ್ 500 ವೈರ್ಲೆಸ್ ಓವರ್ ದ ಇಯರ್ ಹೆಡ್ಫೋನ್ಸ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ನೋಡ್ತಾ ಇದ್ದೀರಾ ನೀವು, ಒಂದು ರೀತಿ ಡೀಸೆಂಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲಾಸ್ಟಿಕ್ ಬಿಲ್ಡ್ ಆಗಿರುವಂಥದ್ದು, ನಿಮಗೆ ತಲೆಗೆ ಸೈಜಿಗೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಇದರಲ್ಲಿ ಮೇಲ್ಗಡೆ ಯಾವುದೊಂದು ಸ್ಪಂಜ್ ನೀಡಿಲ್ಲ. ಈ ಒಂದು ಓವರ್ ದ ಇಯರ್ ಏನು ಸ್ಪಂಜ್ ಇದೆ ಅದು ಕೂಡ ಡೀಸೆಂಟ್ ಆಗಿದೆ. ಕಿವಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಫುಲ್ ಮುಚ್ಕೊಂಡ್ಬಿಡಲ್ಲ. ಸೊ ಸೆಕೆ ಆಗಿಬಿಡಲ್ಲ ಕಿವಿಗೆ. ಒಂದೊಂದ್ಸಲ ನೀವು ಫುಲ್ ಮುಚ್ಕೊಂಡ್ಬಿಟ್ಟಿರುತ್ತಲ್ಲ, ಆ ಟೈಮಲ್ಲಿ ಒಂಥರ ಕಿವಿಯೆಲ್ಲ ಸ್ವೆಟ್ ಆಗಿ ಶುರುವಾಗಿರುತ್ತೆ. ಸೊ ಬಿಲ್ಡ್ ಒಂದು ರೀತಿ ಡೀಸೆಂಟ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇದರಲ್ಲಿರುವಂಥ ಬಟನ್ಸ್ಗಳ ಬಗ್ಗೆ ಮಾತಾಡಬೇಕು ಅಂದರೆ ಪವರ್ ಬಟನ್ ಮೇಲೆ ಇರುವಂಥದ್ದು, ಅದು ಪ್ಲೇ ಮತ್ತು ಪಾಸ್ ರೀತಿಯನ್ನು ಸಹ ವರ್ಕ್ ಮಾಡುತ್ತೆ. ಮತ್ತು ವಾಲ್ಯೂಮ್ ಅಪ್ ಡೌನ್ ಬಟನ್ ನಿಮಗೆ ಈ ಕಡೆ ನೀಡಿದ್ದಾರೆ. ಮತ್ತು ಪ್ರೈಮರಿ ಒಂದು ಮೈಕ್ರೋಫೋನ್ ಸಹ ಇದರಲ್ಲಿರುವಂಥದ್ದು ಅಂದರೆ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಮತ್ತು ಚಾರ್ಜಿಂಗ್ ಪೋರ್ಟ್ನ ಇದರಲ್ಲಿ ನೀಡಿರುವಂಥದ್ದು. ನೀವು ಫೋನ್ ಬಂತು ಅಂದರೆ ಇದರಲ್ಲೇ ಕೂಡ ಮಾತಾಡ್ಬೋದು, ಮೈಕ್ರೋಫೋನ್ ಇಟ್ಟಿರೋದ್ರಿಂದ ಇಲ್ಲೇ ಆನ್ ಮಾಡ್ಕೊಂಡ್ಬಿಟ್ಟು. ಇನ್ನೂ ಒಂದು ಹೆಡ್ಫೋನ್ನ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತಂದರೆ ಒಂದು ಡೀಸೆಂಟ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರೈಸ್ ರೇಂಜಿಗೆ ಬೇಸ್ ಅಂತೂ ಈ ಎಲ್ಲದರಲ್ಲೂ ಕ್ರೇಜಿ ಆಗಿದೆ. ಈ ಎಲ್ಲ 3 ಹೆಡ್ಫೋನ್ಗಳು ಸಹ ಕ್ರೇಜಿ ಆಗಿದೆ. ಇದರಲ್ಲೂ ಸಹ ಡೀಪ್ ಬೇಸ್ ಇರುವಂಥದ್ದು. ವಾಲ್ಯೂಮ್ ಅಪ್ ಡೌನ್ ಇಟ್ಕೊಂಡ್ರೆ ಕಿತ್ಕೊಂಡು ಹೋಗುತ್ತೆ ಕಿವಿ, ಹಂಗಿದೆ. ಹೆವಿ ಬೇಸ್ ಇರುವಂಥದ್ದು. ಸೊ ಈ ಪ್ರೈಸ್ ರೇಂಜಿಗೆ ನನಗೇನೋ ಓಕೆ ಅಂತ ಅನಿಸುತ್ತೆ. ಇದಷ್ಟೇ ಅಲ್ಲ, ಈ ಒಂದು ಓವರ್ ದಿ ಹೆಡ್ಫೋನ್ ಇದು 20 ಗಂಟೆಗಳ ಕಾಲ ಈ ಒಂದು ಮ್ಯೂಸಿಕ್ ಪ್ಲೇ ಬ್ಯಾಗನ್ನು ಕೊಡುತ್ತೆ. ಹೌದು, 20 ಗಂಟೆಗಳ ಕಾಲ. ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ 20 ಗಂಟೆಗೆ. ಸೊ ಈ ಒಂದು ಬೆಲೆನಪ್ಪ ಅಂತಂದರೆ 1499 ಅಂದರೆ 1,500ಕ್ಕೆ ನಿಮಗೆ ಈ ಒಂದು ಇಯರ್ಫೋನ್ಸ್ ಓವರ್ ದ ಇಯರ್ ಹೆಡ್ಫೋನ್ ಸಿಗ್ತಾ ಇರುವಂಥದ್ದು. ಒಂದು ರೀತಿ ತುಂಬ ಒಳ್ಳೆ ಡೀಲ್. 3 ಕೂಡ ಒಂದು ಒಳ್ಳೆಯ ಪ್ರೈಸ್ ರೇಂಜಲ್ಲಿ ಲಾಂಚ್ ಮಾಡಿರುವಂಥದ್ದು ಈ ಒಂದು ಇನ್ಫಿನಿಟಿ ಬೈ ಹಾರ್ಮನ್. ನನಗೆ ನೀವು ಈ 3ರಲ್ಲಿ ಯಾವುದನ್ನು ತೊಗೊಂಡ್ರು ವರ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೌಂಡ್ ಕ್ಲಾರಿಟಿ ಡೀಸೆಂಟ್ ಆಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಒಳ್ಳೆ ಪ್ರಾಡಕ್ಟನ್ನು ಈ ಒಂದು ಇನ್ಫಿನಿಟಿ ಕಡೆಯಿಂದ ಲಾಂಚ್ ಮಾಡ್ತಿರುವಂಥದ್ದು. ಇದು ನನ್ನ ಪ್ರಕಾರ ಒಂದು ಒಳ್ಳೆಯ ಬ್ರ್ಯಾಂಡ್ ಆಗಿ ಹೊರಹೊಮ್ಮುತ್ತೆ, ಹೊಸ ಬ್ರ್ಯಾಂಡ್ ಆ್ಯಕ್ಚುಲಿ ಒಂದು ಹಾರ್ಮನ್ ಕಡೆಯಿಂದ. ಮತ್ತೊಮ್ಮೆ ಒಂದು ಬೆಲೆನ ರಿಕಾಲ್ ಮಾಡಬೇಕು ಅಂತಂದರೆ ಈ ಒಂದು ಗ್ಲೈಡ್ 100ಗೆ ಸುಮಾರು 1599 ರೂಪಾಯಿ ಆಗ್ತಾಯಿದ್ರೆ, ಈ ಒಂದು ಫಜ್ ಈ ಒಂದು 100ಗೆ ಸುಮಾರು 1399 ರೂಪಾಯಿ ಆಗುತ್ತೆ. ಮತ್ತು ಈ ಒಂದು ಗ್ಲೈಡ್ 500 ಈ ಒಂದು ಓವರ್ ದಿ ಹೆಡ್ಫೋನಿಗೆ 1499 ರೂಪಾಯಿ ಅಂದರೆ 1,500 ರೂಪಾಯಿ ಆಗ್ತಿರುವಂಥದ್ದು. ಆಸಮ್ ಪ್ರೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ 3ರನ್ನು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ 3ರ ಒಂದು ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಏನೇ ಡೌಟ್ ಇದ್ರೂ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮಗೆ ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ ಅದನ್ನು. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ನಿಕಲ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಫಾರ್ಮನ್ನು ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.